ನೋಡಿ ಇಲ್ಲಿ ನೀಟಾಗಿ ನೀವು ನೋಡಬಹುದು ಯಾವ ರೀತಿಯಾಗಿ ಆ ಬ್ಯಾನರ್ ಇದೆಯಲ್ಲ ಅದು ಬಂದು ನಿಮಗೆ ಕಾರ್ಯಕ್ರಮದ ವೇದಿಕೆಯ ಬ್ಯಾನರ್. ಆ ವೇದಿಕೆಯಿಂದ ಯಾವಾಗ ಈ ಘರ್ಷಣೆ ಶುರುವಾಯಿತು, ಮಾತಿಗೆ ಮಾತು ಬೆಳೀತೋ, ಈ ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತೆ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಪೊಲೀಸರು ಆಗಲೇ ಪಡ್ಕೊಂಡಿದ್ರು. ಅದಾದ ನಂತರ ಪರಿಸ್ಥಿತಿಯನ್ನು ತಿಳಿಗೊಳಿಸೋದಕ್ಕೆ ಏನು ಮಾಡ್ತಾರೆ, ಶಾಸಕ ಮುನಿರತ್ನ ಅವ್ರನ್ನ ಆ ಒಂದು ಜಾಗದಿಂದ ಹೊರಗಡೆ ಕರ್ಕೊಂಡು ಬರುವಂಥ ಕೆಲಸವನ್ನು ಮಾಡ್ತಾರೆ. ಸೊ ಈ ಸಂದರ್ಭದಲ್ಲಿ ತಳ್ಳಾಟ ನೂಕಾಟ ಆಗುತ್ತೆ, ಅವರ ವಿರುದ್ಧ ಘೋಷಣೆಗಳನ್ನ ಕೂಗಲಾಗುತ್ತೆ. ಮತ್ತೊಂದು ಕಡೆ ಬಿಜೆಪಿ ಕಾರ್ಯಕರ್ತರು ಕೂಡ ಶಾಸಕರ ಪರವಾಗಿ ಘೋಷಣೆಗಳನ್ನ ಕೂಗ್ತಾರೆ. ಆದರೆ ಈ ಮಧ್ಯೆ ಆ ಟೊಪ್ಪಿಯನ್ನು ಕಿತ್ಕೊಂಡ್ರು ಅನ್ನುವಂಥ ಮಾತನ್ನ ಶಾಸಕ ಮುನಿರತ್ನ ಅವರು ಹೇಳಿದ್ರು. ಸೊ ಅದಕ್ಕೆ ಪೂರಕ ಅನ್ನುವಂತೆ ಈ ಒಂದು ನ್ಯೂಸ್ ಫಸ್ಟ್ನ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಅದಕ್ಕೆ ಸಾಕ್ಷಿ ನುಡಿತಾ ಇದೆ. ಅಲ್ಲಿ ಅವ್ರ ಪಾಡಿಗವರು ಹೋಗ್ತಿರ್ತಾರೆ, ಪೊಲೀಸರ ಎಸ್ಕಾಟ್ ಮುಖಾಂತರ ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಭದ್ರತೆಯನ್ನು ಕೊಟ್ಟು. ಅಂಥ ಸಂದರ್ಭದಲ್ಲಿ ನೋಡಿ ಯಾವ ರೀತಿಯಾದಂಥ ಒಂದು ನೂಕಾಟ ತಳ್ಳಾಟ ಇದೆ. ಅದರ ಮಧ್ಯದಲ್ಲಿ ಗ್ಯಾಪಲ್ಲಿ ಈ ಕಡೆಯಿಂದ ಬಂದಂಥ ವ್ಯಕ್ತಿ ಸೀದಾ ಹೋಗಿ ಮುನಿರತ್ನ ಅವರ ತಲೆ ಕೈ ಹಾಕಿ ಆ ಟೊಪ್ಪಿಯನ್ನು ಕಿತ್ಕೊಳ್ತಾನೆ. ಗಮನಿಸ್ಬೋದು ಈ ಒಂದು ಗ್ಯಾಪ್ನಲ್ಲಿ ಈ ಮೂಲೆಯಿಂದ ಬರ್ತಾನೆ, ಈ ಸಂಧಿಯಿಂದ ಬಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಮಣ್ಣ ಸೀದಾ ಮುನಿರತ್ನ ಅವರ ತಲೆ ಕೈ ಹಾಕ್ತಾನೆ. ಕೈ ಹಾಕಿ ಆ ಟೊಪ್ಪಿಯನ್ನು ಕಿತ್ಕೊಳ್ತಾನೆ, ಕಿತ್ಕೊಂಡು ಎಸಿತಾನೆ. ಅದು ಆತನ ಕೈನಲ್ಲೂ ಕೂಡ ಇರೋದಿಲ್ಲ. ಅಂದರೆ ಕಾಂಗ್ರೆಸ್ನ ಕಾರ್ಯಕರ್ತರು ಟೊಪ್ಪಿಯನ್ನು ಕಿತ್ತೆಸದಿರೋದು ಈಗ ಸ್ಪಷ್ಟವಾಗಿದೆ. ಇದಕ್ಕೆ ಯಾವುದೇ ಥರದ ಒಂದು ಡಿಫೆನ್ಸಿವ್ ಮೋಡ್ನಲ್ಲಿ ಅವ್ರು ಹೇಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಏನು ಕೂಡ ಇದರ ವಿರುದ್ಧವಾಗಿ ಅವ್ರು ಹೇಳಿಕೆ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಇದು ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿರುವಂತಹ ವಿಜುವಲ್ಸ್, ಕಿತ್ತೆಸದಿರುವಂತಹ ವಿಜುವಲ್ಸ್ ನ್ಯೂಸ್ ಫಸ್ಟ್ ನಿಮಗೋಸ್ಕರ ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತಾ ಇದೆ. ಯಾವ ರೀತಿಯಾಗಿ ಶಾಸಕ ಅನ್ನೋದನ್ನು ಕೂಡ ಮರೆತು, ಅಂದರೆ ಇಷ್ಟೊಂದು ಜಿದ್ದಿನ ರಾಜಕೀಯ ಯಾಕೆ, ಇಷ್ಟೊಂದು ವೈರುತ್ವದ ರಾಜಕೀಯ ಯಾಕೆ ಅಂತ ಶಾಸಕ ಆ ಕ್ಷೇತ್ರದ ಶಾಸಕರಿಗೂ ಕೂಡ ಈ ರೀತಿಯಾಗಿ ನೀವು ನಡೆಸ್ಕೊಳ್ತೀರಿ ಅಂತಂದ್ರೆ ಎಲ್ಲಿಗೆ ಹೋಗ್ತಾ ಇದೆ ಪರಿಸ್ಥಿತಿ? ಇದರ ಕುರಿತಾಗಿ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಡಿಸಿಎಂ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ರು, ಆ ಬಡಾವಣೆಯ ಜನರೇ ಶಾಸಕರ ವಿರುದ್ಧ ಆಕ್ರೋಶಗೊಂಡು ಹಲ್ಲೆಗೆ ಮುಂದಾದ್ರು ಅಂತ ಹೇಳಿ. ಆದರೆ ನ್ಯೂಸ್ ಫಸ್ಟ್ನ ಕ್ಯಾಮ್ರಾದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಆ ವಿಜುವಲ್ ಸೆರೆ ಆಗಿದೆ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಮಣ್ಣನವರು ಅವರ ತಲೆ ಕೈ ಹಾಕಿ ಟೊಪ್ಪಿಯನ್ನು ಕಿತ್ತೆಸಿದ್ದಾರೆ. ಸೊ ಈಗ ಇದಕ್ಕೆ ಸಮರ್ಥನೆ ಏನು ಕೊಡ್ತಾರೆ ಅಂತ ಕಾಂಗ್ರೆಸ್ ನಾಯಕರು? ರಾಹುಲ್, ಬಹಳ ಮುಖ್ಯವಾಗಿರುವಂಥ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಮುನಿರತ್ನ ಅವ್ರ ನಡುವಿನ ಜಟಾಪಟಿ ಈಗ ಸಾಕಷ್ಟು ಕೂಡ ಈಗ ಒಂದು ಹಂತಕ್ಕೆ ಬೇರೆ ತಿರುವನ್ನು ಕೂಡ ಪಡ್ಕೊಂಡಿರುವಂಥದ್ದು. ಒಂದು ಗಣವೇಶಧಾರಿಯಾಗಿದ್ದಂತಹ ಮುನಿರತ್ನ ಅವರು ನೇರವಾಗಿ ಕೂಡ ಡಿ ಕೆ ಶಿವಕುಮಾರ್ ಅವರ ಕಾರ್ಯಕ್ರಮಕ್ಕೆ ತೆರಳುತ್ತಾರೆ. ಅಲ್ಲಿ ಆದಂತಹ ಬೆಳವಣಿಗೆ ಹಿನ್ನೆಲೆಯಲ್ಲಿ ಸಹಜವಾಗಿ ಕೂಡ ರಾಜಕೀಯ ಜಿದ್ದಿಗೆ ಹೈಡ್ರಾಮಕ್ಕೆ ಇದೊಂದು ಕೂಡ ಸಾಕ್ಷಿ ಆಗಿರುವಂಥದ್ದು ಕೂಡ. ಒಂದು ಈ ಹಿಂದೆನೂ ಕೂಡ ಡಿ ಕೆ ಸಹೋದರರು ಮತ್ತು ಮುನಿರತ್ನ ನಡುವೆ ಆಗಾಗ್ಗೆ ಕೂಡ ಇಂತಹ ಜಿದ್ದಿನ ಸನ್ನಿವೇಶಗಳು ಕೂಡ ಸಾಕ್ಷಿ ಆಗ್ತಾ ಇತ್ತು. ಇವತ್ತು ಮತ್ತೊಮ್ಮೆ ಕೂಡ ಅದು ಪುನರಾವರ್ತನೆ ಆಗಿರುವಂಥದ್ದು. ಹಾಗಾಗಿ ಇವತ್ತು ಸ್ವತಃ ಕೂಡ ಗಣವೇಶಧಾರಿಯಾಗಿದ್ದಂಥ ಮುನಿರತ್ನ ಅವರ ಟೊಪ್ಪಿಯನ್ನು ಕೂಡ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಮಣ್ಣ ಅವರು ಕಿತ್ತೆಸ್ತಿರುವಂಥದ್ದು ಕೂಡ ನ್ಯೂಸ್ ಫಸ್ಟ್ಗೆ ಸಿಕ್ಕಿರುವಂಥ ದೃಶ್ಯಾವಳಿಯಲ್ಲಿ ಲಭ್ಯ ಆಗಿದೆ. ಒಂದು ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಅಲ್ಲಿ ಕಾರ್ಯಕರ್ತರು ಕೂಡ ಒಂದು ಅವ್ರ ಮೇಲೆ ಆಕ್ರಮಣವನ್ನು ಮಾಡಿದ್ರು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಹೇಳ್ತಿದ್ರು. ಆದರೆ ಮುನಿರತ್ನ ಅವರು ಹೇಳ್ತಿರುವಂಥದ್ದು ಕಾಂಗ್ರೆಸ್ ಕಾರ್ಯಕರ್ತರು ಅಂದರೆ ಡಿ ಕೆ ಶಿವಕುಮಾರ್ ಅವರು ಕನಕಪುರ ಎಲ್ಲರೂ ರೌಡಿಗಳನ್ನ ಕರೆಸಿದ್ರು ಅನ್ನುವಂಥ ಗಂಭೀರ ಆರೋಪನ ಮಾಡಿದ್ದಾರೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಮತ್ತು ಮುನಿರತ್ನ ನಡುವಿನ ವಾಕ್ಸಮರ ಕೂಡ ಇವತ್ತು ಸ್ಪಷ್ಟವಾಗಿ ಕಾಣಿಸ್ತದೆ. ಅದೆಲ್ಲದಕ್ಕಿಂತಲೂ ಪೊಲೀಸ್ ಬಿಗಿ ಭದ್ರತೆ ನಡುವೆ ಮುನಿರತ್ನ ಅವರು ಕರೆದುಕೊಂಡು ಹೋಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಮಣ್ಣ ಅವರು ಮುನಿರತ್ನ ಅವರ ಟೊಪ್ಪಿಯನ್ನು ಕಿತ್ತಿ ಎಸೆಯುವಂಥ ಒಂದು ದೃಶ್ಯ ಕೂಡ ಈಗ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿರುವಂಥದ್ದು. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಹೇಳುವಂತೆ ಕೂಡ ಈಗ ಒಂದು ಕಾಂಗ್ರೆಸ್ ಮತ್ತು ಅಲ್ಲಿ ಬಿಜೆಪಿ ಅನ್ನುವುದಕ್ಕಿಂತಲೂ ಮುನಿರತ್ನ ಮತ್ತು ಡಿ ಕೆ ಸಹೋದರರು ಅನ್ನುವಂಥ ಪರಿಸ್ಥಿತಿ ಕೂಡ ಈಗ ನಿರ್ಮಾಣ ಆಗಿರುವಂಥದ್ದು ಸ್ಪಷ್ಟವಾಗಿ ಕಾಣ್ತಿದೆ. ರಾಹುಲ್, ರೈಟ್ ಹರೀಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಅಂದರೆ ವೈಯಕ್ತಿಕವಾದಂಥ ರಾಜಕೀಯ ದ್ವೇಷ ಇರಬೇಕು, ಆದರೆ ಈ ಮಟ್ಟಿಗೆ ನಿಜವಾಗ್ಲೂ ಹೋಗಬಾರ್ದು. ಆರ್ ನಗರ ಕ್ಷೇತ್ರದಲ್ಲಿ ಆ ಕ್ಷೇತ್ರದ ಶಾಸಕರೇ ಆರಾಮಾಗಿ ಓಡಾಡ್ಲಿಕ್ಕೆ ಆಗ್ತಾ ಇಲ್ಲ. ಈ ರೀತಿಯಾಗಿ ಕಂಡಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಅವ್ರ ಮೇಲೆ ಮುಗಿ ಬೀಳ್ತಾರೆ ಅಂತಂದರೆ ಅವರ ವಿರುದ್ಧ ಘೋಷಣೆಗಳನ್ನ ಕೂಗ್ತಾರೆ. ಈ ರೀತಿಯಾಗಿ ಕಾರ್ಯಕ್ರಮವೊಂದರಲ್ಲಿ ಅವರು ಧರಿಸಿದ್ದಂಥ ಟೋಪಿಯನ್ನು ಕಿತ್ತೆಸಿತಾರೆ ಅಂತಂದರೆ ಎಲ್ಲಿಯ ಮಟ್ಟಿಗೆ ಅಂದರೆ ಅದು ಬೆಳೆದು ಹೋಗಿದೆ. ನೋಡಿ ಪರಿಸ್ಥಿತಿ ಯಾವ ರೀತಿ ವಿಷಮಯವಾಗಿದೆ ಅನ್ನೋದನ್ನು ನಾವು ಗಮನಿಸಬಹುದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.